ಉಡುಪಿ ಬರೀ ಕಡಲ ತಡಿಯ ಊರಲ್ಲ. ಇದನ್ನ ದ್ವೀಪಗಳ ನಗರಿ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಉಡುಪಿಯಲ್ಲಿ ಕಣ್ಣಾಯಿಸಿದಷ್ಟು ನದಿಗಳ ಮಧ್ಯೆ ಪುಟ್ಟ ಪುಟ್ಟದಾದ ಸುಂದರ ದ್ವೀಪಗಳನ್ನು ಕಾಣಬಹುದು. ಅವೆಲ್ಲಗಳ ಮಧ್ಯೆ ವಿಶೇಷವಾಗಿ ಕಾಣಸಿಗೋದು ಉಡುಪಿಯ ಬಸ್ ನಿಲ್ದಾಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೆಮ್ಮಣ್ಣು ಎಂಬ ಊರಿನಲ್ಲಿ ಕಾಣಸಿಗುವ ದ್ವೀಪಗಳ ರಾಶಿ. ಕೆಮ್ಮಣ್ಣುವಿನ ಮಧ್ಯದಲ್ಲಿ ಹರಿಯುವಂತಹ ಸುವರ್ಣ ನದಿಯ ಮಧ್ಯೆ ಈ ಸುಂದರ ದ್ವೀಪಗಳನ್ನು ಕಾಣಬಹುದು. ಮೀನುಗಾರಿಕೆಯನ್ನ ಕಸುಬಾಗಿ ಆಯ್ದಿರುವಂತಹ ಕುಟುಂಬಗಳು ಇಲ್ಲಿ ವಾಸವಾಗಿವೆ. ಅದರ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಹೋಮ್ ಸ್ಟೇಗಳನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ಹಾಗಾಗಿ ದೂರದಿಂದ ಬರುವ ಪ್ರವಾಸಿಗರು ಇಲ್ಲಿ ಆನಂದದಿಂದ ತಮ್ಮ ಸಮಯವನ್ನು ಕಳೆಯಬಹುದು. ಸ್ವರ್ಗವನ್ನೇ ಮೀರಿಸುವಂತಹ ಈ ಪ್ರಕೃತಿ ಸೃಷ್ಟಿ ಮೇಲ್ನೋಟಕ್ಕೆ ತೆಂಗಿನ ತೋಟದಂತೆ ಕಂಡ್ರೂ ಒಳಗೆ ಹೊಕ್ಕಾಗ್ಲೇ ಗೊತ್ತಾಗೋದು ಅದೊಂದು ಅದ್ಭುತ ಪ್ರಪಂಚ ಅಂತ. ಮುಂಜಾವಿನ ಹೊತ್ತು ಅಥವಾ ಇಳಿ ಸಂಜೆಯ ಹೊತ್ತಿನಲ್ಲಿ ದೋಣಿಯೊಳಗೆ ಕೂತು ಸುವರ್ಣ ನದಿಯಲ್ಲಿ ಈ 40 ದ್ವೀಪಗಳ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಬರುವಾಗ ಕೇಳೋ ಹಕ್ಕಿಗಳ ಶಬ್ದ, ಹರಿಯೋ ನೀರಿನ ಶಬ್ದ, ತಂಪಾಗಿ ಬೀಳೋ ಗಾಳಿಯ ಶಬ್ದ, ದೂರದಲ್ಲಿ ಕಾಣೋ ಸಮುದ್ರ, ಇದೆಲ್ಲದನ್ನ ಆನಂದಿಸೋಕೆ ನೀವೊಮ್ಮೆ ಉಡುಪಿಗೆ ಬರಲೇಬೇಕು. ಇದಿಷ್ಟೇ ಉಡುಪಿಯಲ್ಲಿ ಕಾಣಸಿಗೋ ದ್ವೀಪ ಅಲ್ಲ. ಉಡುಪಿಯಲ್ಲಿ ಹಲವಾರು ಇಂಥ ದ್ವೀಪಗಳ ರಾಶಿ ಇದೆ. ಈ ಎಲ್ಲ ದ್ವೀಪಗಳ ಸೌಂದರ್ಯವನ್ನ ಮೀರಿಸುವಂತ ಒಂದು ಊರು ಉಡುಪಿಯಲ್ಲಿದೆ. ಅದ್ಯಾವುದು ಗೊತ್ತಾ?